ಈಗ ವಿದ್ಯಾರ್ಥಿಗಳೇ ನೋಡ್ರಿ, ಈಗ ನಾನು ನಿಮ್ಗಿಂತ ಮಾದರಿಗಳನ್ನು ಕೊಟ್ಟು ನಾನು ಮಾಸ ತೆಗೆಗೆ ಹೆಂಗೆ ಮಾಡಬೇಕು, ಲಸ ತೆಗೆಗೆ ಹೆಂಗೆ ಮಾಡಬೇಕು ಇಂಥವೆಲ್ಲ ನಿಮ್ಮನ್ನು ಓದಿದಾಗ ಬೀಳ್ತಿರ್ತಾವ. ಆಮೇಲೆ ಎಲ್ಲರೂ ಹೆಂಗೆ ಕಲಿಸ್ತಾರೋ ಅದು ಹೇಳುತ್ತೇನೆ. ನಾನು ಈಸಿ ವೇದಾಗ ಹೆಂಗೆ ಮಾಡ್ಬೇಕು ಅದನ್ನು ತಿಳಿಸ್ತಾನೆ. ಈಗ ನೋಡಿ, ಎರಡು ಸಂಖ್ಯೆಗಳ ಮಾಸ 2, ಆ ಸಂಖ್ಯೆಗಳ ಗುಣಲಬ್ಧ 56 ಆದರೆ ಅವೆರಡರ ಲಸ ಎಷ್ಟು ಅಂತ ಕೇಳ್ತಾರೆ. ಅದನ್ನು ತಿಳ್ಕೊಬೇಕು ನೀವು. ಇದು ಹೆಂಗೆ ತಿಳ್ಕೊಬೇಕಂದ್ರೆ, ಎರಡೇ ಸಂಖ್ಯೆನ 3 ಸಂಖ್ಯೆ ಇರೋದಿಲ್ಲ ಇದ್ರಾಗ. ಎರಡು ಸಂಖ್ಯೆಗಳ ಗುಣಲಬ್ಧ ಕೊಡ್ತಾನೆ, ಎರಡು ಸಂಖ್ಯೆಗಳ ಲಸ ಮಾಸ ಕೊಟ್ಟು ಒಂದು ಸಂಖ್ಯೆ ಕೊಡ್ತಾನೆ, ಇನ್ನೊಂದು ಸಂಖ್ಯೆ ಅದು ಕೇಳೋದು ಒಟ್ಟು ಎರಡೇ ಸಂಗತಿಗಳು. ನಾನು ವಿಶ್ಲೇಷಣೆ ಮಾಡಿ ಹೇಳೋದು ಲಕ್ಷ್ಯ ಕೊಟ್ಟು ಕೇಳಿ. ಎರಡು ಸಂಖ್ಯೆಗಳ ಗುಣಲಬ್ಧ ಅದೇ 3 ಸಂಖ್ಯೆಗಳ ಗುಣಲಬ್ಧ ಅಂತ ಎಂದೂ ಬರೋದಿಲ್ಲ ನಿಮಗ, ಬರಂಗಿಲ್ಲ. ಎರಡು ಸಂಖ್ಯೆಗಳ ಗುಣಲಬ್ಧ ಬರ್ತದ, ಎರಡು ಸಂಖ್ಯೆಗಳ ಮಾಸ ಕೊಡ್ತಾನ, ಎರಡು ಸಂಖ್ಯೆಗಳ ಲಸ ಕೊಡ್ತಾನ, ಆಮೇಲೆ ಎರಡು ಸಂಖ್ಯೆಗಳ ಲಸ ಮಾಸ ಒಂದು ಸಂಖ್ಯೆ ಕೊಡ್ತಾನೆ, ಇನ್ನೊಂದು ಸಂಖ್ಯೆ ಯಾವುದಂತ ಕೇಳ್ತಾನ. ಹೇಳುವುದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಎರಡು ಸಂಖ್ಯೆಗಳ ಬಂದಾಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಸರಳ ರೀತಿ ತೋರಿಸ್ತಾನೆ. ಏನದ ಈಗ ಎರಡು ಸಂಖ್ಯೆಗಳ ಮಾಸ ನೋಡ್ರಿ ಮಾಸ ಎರಡು ಸಂಖ್ಯೆಗಳ ಮಾಸ ಗುಂಡ್ಲೆ ಲಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ನೋಡಿ, ಇದರ ಅರ್ಥ ತಿಳ್ಕೊಬೇಕು ನೀವು. ಸಂಖ್ಯೆಗಳ ಗುಣಲಬ್ಧ, 3 ಸಂಖ್ಯೆಗಳ ಗುಣಲಬ್ಧ ಯಾವಾಗೂ ಇರಂಗಿಲ್ಲ, ಇದು ನೆನ್ಪಿಟ್ಕೋಬೇಕು. ಮಾಸ ಗುಂಡ್ಲೆ ಲಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ಏನು ಕೊಟ್ಟಾನ ಈಗವ? ಮಾಸ ಕೊಟ್ಟಾನ, 2 ಕೊಟ್ಟಾನ. ಈಗ ಲಸ ನಿಮಗೆ ಬೇಕಾಗ್ಯದಂದ್ರೆ ಎಕ್ಸ್ ಹಾಕೋರಿ, ಎರಡು ಸಂಖ್ಯೆಗಳ ಗುಣಲಬ್ಧ 56 ಹಚ್ಕೊಂಡ್ಬಿಟ್ರಿ. 2 ಗುಂಡ್ಲೆ ಎಕ್ಸ್ ಬರೋಬ್ಬರಿ 2x = 56. ಎಕ್ಸ್ ಅಂದ್ರೆ ಏನು? ಲಸ. ಎಕ್ಸ್ ಅಂದ್ರೆ ಏನು? ಲಸ. ಲಸಕ್ಕೆ ಎಕ್ಸ್ ಅಂತ ತಿಳ್ಕೊಂಡಿರಿ ಈಗ ನೀವು. ಈಗ ಎಕ್ಸ್ ಬಂದದ್ದೇ ಲಸ. ಎಕ್ಸ್ = 56 ಗುಂಡ್ಲೆ 2. 2 ಅಂದ್ರೆ 2 28 ಬರೋಬ್ಬರಿ 28. ಎಕ್ಸ್ ಅಂದ್ರೆ ಏನು? ಎಕ್ಸ್ = ಏನು? ಲಸ ಬರೋಬ್ಬರಿ 28. ಎರಡೇ ಸಂಖ್ಯೆದಾಗ ಇರ್ತದೆ, ಏನೇ ಇರೋದು ಎರಡು ಸಂಖ್ಯೆದಾಗ ಇರ್ತದ. ನೀವು ಒಂದ್ಸಲ ನೆನ್ಪಿಟ್ಕೋರಿ, ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಾಗ ಲಸಾರೆ ಕೊಟ್ಟಿರ್ತಾನೆ, ಮಾಸಾರೆ ಕೊಟ್ಟಿರ್ತಾನೆ. ಆಮೇಲೆ ಎರಡು ಸಂಖ್ಯೆಗಳ ಮಾಸ ಗುಂಡ್ಲೆ ಲಸ ಕೊಟ್ಟಾಗ ಒಂದು ಸಂಖ್ಯೆ ಕೊಡ್ತಾನೆ, ಮತ್ತು ಇನ್ನೊಂದು ಸಂಖ್ಯೆ ಯಾವುದು ಇರುವುದೇ ಒಟ್ಟು ಎರಡು ಸಂಖ್ಯೆಗಳು ಇರುವುದೇ ಲಸ ಮಾಸ 4. ಒಂದನೇ ಸಂಖ್ಯೆ, ಎರಡನೇ ಸಂಖ್ಯೆ, ಮಾಸ ಗುಂಡ್ಲೆ ಲಸ 2 ಈಕ್ವಲ್ ಅವ ಅಂತ ತಿಳ್ಕೊಂಡ್ಬಿಡು. ಇದರ ಅರ್ಥ ಏನಪ್ಪಾ ಅಂದ್ರೆ, ಮಾಸ ಗುಂಡ್ಲೆ ಲಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ಇದನ್ನು ಕೊಟ್ಟು ಇದನ್ನು ಕೇಳ್ಬೋದು, ಇದನ್ನು ಕೊಟ್ಟು ಇದನ್ನು ಕೇಳ್ಬೋದು. ಆ ಎರಡೇ ಸಂಖ್ಯೆಗಳು ಇರ್ತಾವ. ಈಗ ಇದನ್ನು ಸರಿಯಾಗಿಂತ ಮಾದರಿಗಳನ್ನು ಸ್ವಲ್ಪ ಹೆಚ್ಚು ಹಾಕ್ತಿರ್ತಾನೆ ನಾನು. ದಶಮಾಂಶದಾಗ ಬರ್ತಿರ್ತಾವ, ಎಲ್ಲದ್ರೊಳಗೆ ಬರ್ತಿರ್ತಾವ. ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಂಗೆ ನಿಮಗೆ ಭಿನ್ನ ರಾಶಿ ಒಳಗೆ ಬರ್ತಾವ, ಆಮೇಲೆ ದಶಮಾಂಶದಾಗ ಬರ್ತಾವ. ಅವೆಲ್ಲ ಲೆಕ್ಕ ನೀವು ಹೀಗೆ ಕಲ್ತು ಹೋಗಿಬಿಟ್ರೆ ನಿಮ್ಗೆ ಹೈಸ್ಕೂಲ್ 10th ಲೆವೆಲ್ ಕಣ್ಣು ಮುಚ್ಚಿ ಗಣಿತ ಬಿಡಿಸ್ಬಿಡ್ತೀರಿ ನೀವು. ವಿದ್ಯಾರ್ಥಿ ಕೆಲಸ ಏನು ಕಲಿಯೋದು, ಏನು ಸಿಗ್ತದೆ ಕಲಿಯೋದು. ಈ ಅಭ್ಯಾಸ ನಿಮಗೆ ಎಲ್ಲಿ ಸಿಗುವುದಿಲ್ಲ. ಇದು 30 ವರ್ಷದಿಂದ ನಾವು ಮಾಡ್ಕೋತ ಬಂದಂಥ ಓಲ್ಡ್ ICIC ಅಭ್ಯಾಸ, ನವೋದಯದ ಅಭ್ಯಾಸ ಇರ್ತದ. ನವೋದಯದ ಅಭ್ಯಾಸ ಓಲ್ಡ್ ಅಭ್ಯಾಸ ಇರ್ತದೆ. ಈಗಿನ CBSE ಒಳಗೆ ಏನೂ ಅರ್ಥ ಇಲ್ಲ ವಿದ್ಯಾರ್ಥಿಗಳೇ. ಇದನ್ನು ಬಿರಿ ಕಲಿಯರಿ. ಈಗಿನ CBSE ಅದನ್ನು ಹೊತ್ಕೊಂಡು ಹೋಗಿಬಿಡ್ತೇವೆ ನೀವು. ಈಗ ನೋಡ್ರಿ, 2, 3, 5 ಮತ್ತು 3 ಗುಂಡ್ಲೆ 5 7 ಲಸ ಎಷ್ಟು ಅಂತ ಕೇಳ್ಯಾರ. ಲಸ ತೆಗಿಯುವಾಗ ಅವು ಎರಡೂ ತಂದು ಹೆಂಗೆ ಹಚ್ಕೋಬೇಕಂದ್ರೆ, ಒಂದು 2 ಗುಂಡ್ಲೆ 3 ಗುಂಡ್ಲೆ 5 ಇದು ಒಂದು ಸಂಖ್ಯೆ. 2 3 6 6 5 30 ಇಡ್ತಾರ. ಆಮೇಲೆ ಇನ್ನೊಂದು ತೋರಿಸ್ತಾನೆ ನಿಮಗೆ, 3 ಗುಂಡ್ಲೆ 5 ಗುಂಡ್ಲೆ 7 ಹಿಂಗೆ ಇಡ್ತಾರ.
3 5 15 15 7 105 30 ಮತ್ತು 105ರ ಲಸ ತಕ್ಕದು ತೋರಿಸ್ತಾರ, ಮಾಡಬಾರ್ದು. ನೀವು ಈ ಅಪವರ್ತನಗಳ ಮೇಲೆ ತಕ್ಕೋಬೇಕಾಗ್ಯದ. ಈಗ ನೋಡ್ರಿ 2 ಒಂದೇ ಅದ, 2 ಹಚ್ಚ್ರಿ. 2 ಒಂದೇ ಅದ, 2 ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. 2 2 ಇದ್ದು ಅಂದ್ರೆ ಹಚ್ಚಬಾರ್ದು, ಒಂದೇ 2 ಹೊರಗೆ ತೆಗಿ. ಈಗ ನೋಡಿ ಇಲ್ಲಿ 3 2 ಅವ, ಒಂದೇ 3 ಇಟ್ಕೋರಿ. ಆಮೇಲೆ 5 2 ಅವ, 5 ಒಂದೇ ಇಟ್ಕೋರಿ, ಗುಣಾಕಾರ ಹಾಕಿ. 7 ಒಂದೇ ಉಳದದ, 7 ಇದನ್ನು ಹಚ್ಕೋರಿ. ಇದು ಲಸ. ಇದು ಉತ್ತರ ಎಲ್ಲದ ಹುಡುಕ್ಯಾಡ್ರಿ, ನೋಡ್ರಿ. 2 3 5 7, 2 3 5 7 ಉತ್ತರ ಸಂಖ್ಯೆ ಸಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನಿಮ್ಗೆ. ಲಸ ಇದ್ದಾಗ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. 2 ಇದ್ದದ್ದು ಒಂದೇ ತಗೋಬೇಕು, ಜೋಡಿ. ಇಲ್ಲಿ 2 ಗುಂಪವನ, ಮತ್ತೆ ಇನ್ನೊಂದು ಗುಂಪಿದ್ರು ಹಾಗೆ 3. ಇನ್ನೊಂದು ಮೇಲೆ ಅಪವರ್ತನ ಕೊಟ್ಟಿದ್ದ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, 3 ಇಲ್ಲೂ 3 ಇತ್ತು, ಇಲ್ಲೂ 3 ಇತ್ತು, ಇಲ್ಲೂ 3 ಇತ್ತು, ಒಂದೇ 3 ತಕೊಳ್ಳೋದು. ಲಸ ತೆಗಿಯವೇನದ 1. 2 ಮತ್ತೆ ಇನ್ನೊಂದು ಇಲ್ಲಿ ಇತ್ತು ಅಂತಂದ್ರೆ ಒಂದೇ 2 ಹಚ್ಬೇಕು. ಇದು ನೆನ್ಪಿಟ್ಕೋಬೇಕು. 2 ಹಚ್ಚ್ರಿ, 2 3 ಅವ, 1 3 ಹಚ್ಚ್ರಿ. 2 5 ಅವ, 1 5 ಹಚ್ಚ್ರಿ. 7 ಒಂದೇ ಅದ, ಅದನ್ನ ಹಚ್ಚ್ರಿ. ಇನ್ನೋಡ್ರಿ, ನಾ ಮುದ್ದಾಮ ಹಾಕಿದ್ ನೋಡಿ ಮಾರ್ಕ್. ಜೋಡಿ ಇದ್ದಾಗ ಯಾವಾಗಲ್ಲ ಆದ್ರೂ 2 ಗುಂಪು ಅಂದ್ರೆ 2 ಜೋಡಿ ಸಿಗ್ತಾವ, 3 ಗುಂಪು ಇದ್ದು ಅಂದ್ರೆ 3 ಜೋಡಿ ಸಿಗ್ತಾವ. ಇನ್ನೊಂದು ಗುಂಪು ಇತ್ತಂದ್ರೆ ಇನ್ನೊಂದು 3 ಬಂದಿರ್ತದ, ಅದನ್ನು ಒಂದು 3. ಇದರಾಗ ಆ 3ರೊಳಗೆ ಒಂದೇ ತಗೊಳ್ಳೋದು. ಈಗ ನಾ 2 ಅಂಕಿ ಬಗ್ಗೆ ಅಷ್ಟೇ ನಿಮಗೆ ನಾ ತಿಳಿಸಿ ಹೇಳ್ಬೇಕು. ಈಗ ನೋಡಿ, ಈಗ ಮಸ ಹೆಂಗದ ಇದನ್ನ ಸುಮ್ಮನೆ ಹೇಳ್ತಾನೆ, ನೀವು ಮಾಡಬೇಡಿ. ಮಸ ಅಂದ್ರೆ 3 ಒಂದು ಹೊರಗೆ ತೆಗೆದು 5 ಒಂದು ಹೊರಗೆ ತೆಗೆದು ಬಿಟ್ರೆ 3 ಗುಂಡ್ಲೆ 5 ಬರೋಬ್ಬರಿ 15 ಮೋಸ. ಇದನ್ನ ಲಸ ಹೆಂಗೆ ತೆಗಿಬೇಕು, ಮೋಸ ಹೆಂಗೆ ತೆಗಿಬೇಕಂದ್ರೆ ಕಾಮನ್ 2 ಇದ್ದ ಸಂಖ್ಯೆಗಳನ್ನ ಹೊರಗೆ ತೆಗೆದು 3 ಹೊರಗೆ ತೆಗೆದು 5 ಹೊರಗೆ ತೆಗೆದ್ರೆ ಅದೇನಾಗ್ತದ, ಮೋಸ ಆಗ್ತದ. ಅವ್ರು ಲಸ ಕೇಳ್ಯಾರ, ಇವುಗಳ ಗುಣಲ್ಲ ಲಸ. ಇನ್ನೊಂದು ಹೆಂಗೆ ರೀತಿ ತೆಗೆದು 2 3 6 6 5 30 ಇಡ್ರಿಪ್ಪ, 5 3 15 15 ವೇಳೆ 105 ಇಟ್ಟು ಲಸ ತೆಗೀರಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಈ ರೀತಿ ಬರಬೇಕು, ಈ ರೀತಿ ಮೇಲೆ ಮಾಡಬೇಕಾಗ್ತದೆ. ಆ ರೀತಿ ಎಲ್ಲರೂ ಮಾಡ್ತೀರಿ. ಇದು ನಿಮಗೆ ತಿಳಿದದಂತ ಅರ್ಥ ಮಾಡ್ಕೊಂಡು 1-2 ಮಾದರಿ ಹಾಕಿದಾಗ ಯಾರು ತಪ್ಪಬೇಡ್ರಿ. ಮತ್ತು ಹೊಳ್ಳಿ ರಿಪೀಟ್ ನೋಡ್ರಿ. ನೀವು ವಿಡಿಯೋ ಕ್ಲಾಸ್ ರಿವಿಷನ್ ವರ್ಕ್. ವಿಡಿಯೋ ಕ್ಲಾಸ್ ಅಂದ್ರೆ ಏನು, ಮತ್ತೆ ಈಗ ನೀವು ಮತ್ತೆ ಚಾಲು ಮಾಡಿಬಿಟ್ರಿ ಎಲ್ಲ ಪ್ರಶ್ನೆ ಅಷ್ಟೇ ಬರ್ತದ. ಗಣಿತ ಬಿಡಿಸಿದ್ದಿರೋದೆಲ್ಲ ಮ್ಯೂಟ್ ಮಾಡೋದು, ರಿವಿಷನ್ ಮಾಡೋದು. ಆದರೂ ಸಾಕಷ್ಟು ಮಾದರಿಗಳನ್ನು ಹಾಕಿದ್ರು. ಅವ್ರು 5:25 ಮುಗಿಸಿದ್ರೆ ನಂದು 50ಕ್ಕೆ ಹೋಗ್ತದೆ. ಒಂದು ಸಲ ನೀವು ಕ್ರಮಬದ್ಧವಾಗಿ ಲಸ ಚಾಪ್ಟರ್ ನೀವು ಅಭ್ಯಾಸ ಮಾಡಿಬಿಟ್ರೆ ಕ್ವಶನ್ ಪೇಪರ್ ನಿಮಗೇನು ದೂಸರ್ಕತ್ತದಿಲ್ಲ. ಅತಿ ಬಿರಿ ಬಿರಿಯನ್ನು ಕಲಿಬೇಕು. ಜೋಶಿ ಸರ್ ಯೂಟ್ಯೂಬ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಒಟ್ಟು ಟಫ್ ಲೆಕ್ಕಗಳನ್ನು ಕಲಿಯೋದು. ಇದು ಒಂದು ಗುರಿ ಆಗಿರ್ಬೇಕು. ನೀವು ಚೆನ್ನಾಗಿ ನೋಡ್ಕೊರಿ, ಫೇರ್ದಾಗ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೋರಿ. ಬರ್ಕೊಂಡು ಇಟ್ಕೊಂಡ್ರೆ ಪರ್ಮನೆಂಟ್ ಅಭ್ಯಾಸ ನಿಮ್ಗದು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.